ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಪಾವ್ ಭಾಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ಟೇಸ್ಟಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಇವಾಗ ನೋಡೋಣ ಇಲ್ಲಿ. ಹಾಗೆ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಆನಿಯನ್ ಒಂದು 5ರಿಂದ 6 ಆನಿಯನ್ ತಗೊಂಡಿದ್ದೀನಿ. ಈ ತರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ, ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಪಾವ್ ಭಾಜಿ ಮಸಾಲ 3 ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ಸ್, ಮತ್ತೆ ಆಲೂಗೆಡ್ಡೆ ಒಂದು 5, ಈ ಟೊಮೆಟೊ ಕೂಡ ಒಂದು 5ರಿಂದ 6 ದಪ್ಪು ಟೊಮೆಟೊ. ಇವಾಗ ಆಲೂಗೆಡ್ಡೆನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಇದನ್ನ ಒಂದ್ 2-3 ವಿಜಿಲ್ ಬಂದ್ರೆ ಸಾಕು. ಅದ್ ಮುಳುಗುವಷ್ಟು ನೀರು ಹಾಕಿ ಮುಚ್ಚಿಟ್ಬಿಡಿ. ಇವಾಗ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾವು ಇವಕ್ಕೆ ಏನೇನ್ ಐಟಮ್ಸ್ ಫ್ರೈ ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಬನ್ನಿ. ಬೆಣ್ಣೆ ಒಂದ್ 2-3 ಸ್ಪೂನ್ ಹಾಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೆಣ್ಣೆನೆ ಯೂಸ್ ಮಾಡಿ. ಆಯಿಲ್ ಬೇಕು ಅಂದ್ರೂ ಹಾಕೋಬಹುದು, ಆದ್ರೆ ನಾನು ಬೆಣ್ಣೆ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಬೆಣ್ಣೆ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅರ್ಧ ಸ್ಪೂನು ಜೀರಿಗೆನೂ ಕೂಡ ಹಾಕೊಳ್ಳಿ. ಮುಕ್ಕಾಲ್ ಸ್ಪೂನ್ ಸಾಕು. ಇವಾಗ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್, ಅದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಸ್ಮೆಲ್ ಹಾಗೆ ಇದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದಕ್ಕೊಂಚೂರು ಒಂದ್ ಸ್ಪೂನ್ ಉಪ್ಪು ಹಾಕೊಂಡು ಕೂಡ ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಅದಾದ್ಮೇಲೆ ಇದು ಫ್ರೈ ಆದ್ಮೇಲೆ ಎಲ್ಲ ಟೊಮೆಟೊನೂ ಕಟ್ ಮಾಡಿರೋದನ್ನ ಹಾಕೊಂಡ್ಬಿಡಿ. ಅದು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಅರಿಶಿನದ ಪುಡಿ 1/4 ಸ್ಪೂನು, 1/2 ಸ್ಪೂನ್ ಆದ್ರೂ ಓಕೆ, 1/4 ಸ್ಪೂನು ಇಲ್ಲಾಂದ್ರೆ ಅರ್ಧ ಸ್ಪೂನು, ಅಚ್ಕಾರದ ಪುಡಿ 1.5 ಸ್ಪೂನು, ಪಾವ್ ಭಾಜಿ ಮಸಾಲ 3 ಸ್ಪೂನ್, ಹಾಗೆ 1 ಸ್ಪೂನ್ ಉಪ್ಪು ಮತ್ತೆ ಕೊತ್ತಂಬರಿನೂ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಬೇಕು ಅಂದ್ರೆ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕೊಳ್ಳಿ ನೀವು ಪಾವ್ ಭಾಜಿ ಮಸಾಲಾನ. ಇದು ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಮಸಾಲಾ ಸ್ಮೆಲ್ ಹೋಗೋ ತನಕ, ಪಾವ್ ಭಾಜಿ ಮಸಾಲಾ ಸ್ಮೆಲ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಪಾವ್ ಭಾಜಿ ಮಸಾಲಾನ ತಗೊಂಡು ಹಾಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಆಗಿದೆ. ಆಲೂಗೆಡ್ಡೆನೂ ಕೂಡ ಬೆಂದಾಗಿದೆ. ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೋಡಿ. ಈ ತರ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ, ಆಲೂಗೆಡ್ಡೆನ. ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ಮ್ಯಾಶರ್ ತಗೊಂಡು ಬಾಜಿನ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪನೂ ಗಂಟಿಲ್ದೆ ಇದ್ದಂಗೆ. ಚಿಕ್ಕದು ಒಂದ್ ಸ್ವಲ್ಪ ಗಂಟು ತರ ಇದ್ರೆ ಆಲೂಗೆಡ್ಡೆದು ಮತ್ತೆ ಆನಿಯನ್ ಟೊಮೆಟೊ ಎಲ್ಲಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಪಾವ್ ಭಾಜಿ ಮಸಾಲ ಟೇಸ್ಟಿ ಆಗಿರುತ್ತೆ. ನೋಡಿ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ತರ ಹಾಕ್ಬೇಕು, ಎಲ್ಲ ಮಿಕ್ಸ್ ಆಗೋಗ್ಬೇಕು. ಅದಕ್ಕೆ ಸ್ವಲ್ಪ ಒಂದ್ 1/2 ಗ್ಲಾಸ್ ನೀರ್ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಿನ್ನೊಂದ್ ಸ್ವಲ್ಪ ಕುದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇನ್ನೊಂದ್ ಸ್ವಲ್ಪ ಕುದಿಸಿ ಅದನ್ನ. ಇವಾಗ ಇದಾಗಿದೆ ಪಾವ್ ಭಾಜಿ ಮಸಾಲ. ಇವಾಗ ಪಾವ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ ತವಾಗೆ ಈ ತರ ಬಟರ್ನ ಹಚ್ಕೊಂಡ್ಬಿಡಿ. ಪಾವ್ನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಈ ತರ 4 ಭಾಗ ಮಾಡ್ಕೊಂಡು ಅದ್ರ ಮೇಲೆ ಇಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಬಟರ್ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಅಂದ್ರೆ ಈ ತರ ಫ್ರೈ ಮಾಡ್ಕೊಳ್ಳಿ. ಅಟ್ಕೊಂಡು ಅದು ಸ್ವಲ್ಪನೇ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಮೇಲ್ಗಡೆನೂ ಸ್ವಲ್ಪ ಬಟರ್ ಹಾಕೊಳ್ಳಿ. ತುಂಬಾ ಏನ್ ಜಾಸ್ತಿ ಬೇಡ, ಮೇಲ್ಗಡೆ ಸ್ವಲ್ಪ ಬಟರ್ ಹಾಕೊಂಡು ಇದಾಗಿದೆಯಾ ನೋಡಿ ತಿರುಗ್ಸ್ ಹಾಕೊಳ್ಳಿ. ಸ್ವಲ್ಪ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಪಾವ್ ಭಾಜಿ ರೆಡಿ ಆಗಿದೆ. ಪಾವ್ನ ಮತ್ತೆ ಬಾಜಿನ ಎರಡನ್ನೂ ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡೋಣ. ಅದ್ರ ಜೊತೆಗೆ ಸ್ವಲ್ಪ ಆನಿಯನ್ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಲೆಮನ್ ಮತ್ತೆ ಆನಿಯನ್ ಹಾಗೆ ಸ್ವಲ್ಪ ಬಟರ್ನ ಬಾಜಿ ಮೇಲೆ ಹಾಕೊಂಡು ತಿಂದ್ರೂ ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ವೆರಿ ವೆರಿ ಟೇಸ್ಟಿ ಪಾವ್ ಭಾಜಿ ರೆಡಿ ಆಗಿದೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.